ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸದೆ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸಕ್ಕರೆನ ಬಳಸದೆ ಬೆಲ್ಲದಿಂದ ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಹಲ್ವನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಯಾವುದೇ ರೀತಿಯ ಎಣ್ಣೆ ಆಗಲಿ ಕಾರ್ನ್ಫ್ಲವರ್ ಆಗಲಿ ಅಥವಾ ಇಲ್ಲಿ ಸಕ್ಕರೆನಾಗಲಿ ಬಳಸಿರೋದಿಲ್ಲ. ಎಣ್ಣೆ ಸಕ್ಕರೆ ಬದಲಿಗೆ ಈ ಒಂದು ಹಬ್ಬದ ಸೀಸನಲ್ಲಿ ಅಥವಾ ಕಾಯಿ ಏನಾದರೂ ಉಳಿದಿತ್ತು ಅಂದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಗೋಧಿ ಹಿಟ್ಟಿನ ಒಂದು ಹಲ್ವ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಾವು ತುರಿದು ಸೇರಿಸ್ಕೊಳ್ಳೋದ್ರಿಂದ ಹಾಲಿನಂಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಅನಿಸುತ್ತೆ. ಹಾಗಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಬಿದಾಗ ನಮಗೆ ಹಾಲು ಸಿಗುತ್ತೆ. ಹಾಗಾಗಿ ಮೊದಲಿಗೆ ಹಸಿ ಕಾಯಲ್ಲಿರ್ತಕ್ಕಂಥ ಹಾಲನ್ನ ನಾವು ತೆಗೊಳ್ಬೇಕಾಗುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ನಾನು ಸೋಸ್ಕೊಳ್ತಿದ್ದೀನಿ. ಪ್ರತಿ ಒಂದು ಬ್ಯಾಚ್ನು ಅಂದರೆ ಒಂದು 2 ಬ್ಯಾಚನ್ನ ನಾನು ರುಬ್ಕೊಂಡು ಇಟ್ಕೊಳ್ತಿದ್ದೀನಿ. ಒಟ್ಟಲ್ಲಿ 1 ಕಪ್ಪಿಂದ 3 ಕಪ್ ಆಗುವಷ್ಟು ಯಾವುದಾದ್ರೂ ಕಪ್ ತೊಗೊಳ್ಳಿ. 1 ಕಪ್ಪಿಂದ 3 ಕಪ್ ಆಗುವಷ್ಟು ಹಾಲನ್ನ ತಗೊಳ್ಬೇಕು. ಅಕಸ್ಮಾತ್ ಹಾಲು ಕಡಿಮೆ ಅನಿಸಿತು ಅಂತಂದರೆ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 2 ಸರಿ ರುಬ್ಬಿ ಈ ರೀತಿ ಹಾಲನ್ನ ತಗೊಳ್ತಿದ್ದೀನಿ. ಇವಾಗ ನೋಡಿ, 1 ಬ್ಯಾಚ್ ಅಂದರೆ ಕೊಬ್ಬರಿನ ರುಬ್ಬಿ ಹಾಲು ತೆಗೆದಿದ್ದಾಗಿದೆ. ಇನ್ನೊಂದು ಬ್ಯಾಚ್ಗೆ ನಾನು ಮತ್ತೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಇದನ್ನು ಮತ್ತೆ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಬಿದಾಗ ನಮಗೆ ಹಾಲು ಸಿಗುತ್ತೆ. ಇವಾಗ ಇದನ್ನು ಮತ್ತೆ ನಾವು ಸೋಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಕಂಪ್ಲೀಟಾಗಿ ನಾನು ರುಬ್ಬಿರ್ತಕ್ಕಂಥ ಒಂದು ಕಾಯಿ ಹಾಗೆ ನೀರಿನ ಮಿಶ್ರಣನ ಸೇರಿಸ್ಕೊಂಡು ಈ ರೀತಿ ಹಿಂಡಿ ತೆಗೆಯೋಣ ನೀರನ್ನ. ಇಲ್ಲೇನಾದರೂ ಹಾಲು ಕಡಿಮೆ ಅನಿಸಿತು ಅಂತಂದರೆ ಅಂದರೆ ಕಾಯಲ್ಲಿರ್ತಕ್ಕಂಥ ಹಾಲು ತಗೊಳ್ಳುವಾಗ ಸ್ವಲ್ಪ ನಿಮಗೆ ಅಳತೆ ಮಾಡಿಕೊಂಡಾಗ 3 ಕಪ್ ಬರಲಿಲ್ಲ ಅಂತಂದರೆ ಪರವಾಗಿಲ್ಲ. ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಟ್ಟಲ್ಲಿ 3 ಕಪ್ ಆಗುವಷ್ಟು ಹಾಲನ್ನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಹಾಲನ್ನ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಆಮೇಲೆ ಮತ್ತೆ ಅಳತೆ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಯಾವ ಕಪ್ಪಿಂದ ನಾನು ಕಾಯಿ ತುರಿ ಅಥವಾ ತೆಂಗಿನಕಾಯಿನ ತೊಗೊಂಡಿದ್ದೆ ಅದೇ ಒಂದು ಕಪ್ಪಿಂದ 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಕಪ್ಪಿಗಿಂತ ಕಡಿಮೆ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು. ಇಲ್ಲಿ ಪಾಕ ತೊಗೊಳ್ಬಾರ್ದು, ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗಿರುತ್ತೆ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಇಷ್ಟಾದರೆ ಸಾಕು. ಗ್ಯಾಸ್ನ ಆಫ್ ಮಾಡೋಣ, ಇಲ್ಲಾಂದರೆ ಪಾಕ ಬಂದುಬಿಡುತ್ತೆ. ಇವಾಗ ಇದನ್ನು ಕೂಡ ನಾವು ತಣ್ಣಗಾಗ್ಲಿಕ್ಕೆ ಬಿಡೋಣ. ಇವಾಗ ನೋಡಿ, ಗ್ಯಾಸ್ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವ ಕಪ್ಪಿಂದ ಬೆಲ್ಲ ಹಾಗೆ ಕಾಯಿನ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾರ್ಮಲಾಗಿ ನೀವು ಮನೆಯಲ್ಲಿ ಯಾವ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಬಳಸ್ತೀರಿ ಅದೇ ಹಿಟ್ಟನ್ನು ತೊಗೊಂಡು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಒಂದು ಘಮ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಹುರಿತಾ ಬನ್ನಿ. ಕೈಯಿಂದ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬಿಸಿಯಾಗಿತ್ತು ಅಂದರೆ ಅಷ್ಟರ ಮಟ್ಟಿಗೆ ಸಾಕು. ಘಮ ಬಿಟ್ಕೊಂಡಿದ್ರೆ ಸಾಕು. ಇದನ್ನು ಕೂಡ ನಾವು ತಣ್ಣಗಾಗ್ಲಿಕ್ಕೆ ಇಡೋಣ. ಇವಾಗ ನೋಡಿ, ಹಾಲು ತೆಗೆದಿಟ್ಟಿದ್ನಲ್ಲ ಅದನ್ನು ನಾನು ಅಳತೆ ಮಾಡ್ಕೊಳ್ತಿದ್ದೀನಿ. ಒಟ್ಟಲ್ಲಿ 1 ಕಪ್ಪಿಂದ ನಾವು ಯಾವ ಕಪ್ಪಿಂದ ತೊಗೊಂಡಿದ್ದೀವಿ ಅಳತೆ ಕರೆಕ್ಟಾಗಿ ಅದೇ ಕಪ್ಪಿಂದ 3 ಕಪ್ ಆಗುವಷ್ಟು ಹಾಲನ್ನ ಅಳತೆ ಮಾಡ್ಕೊಳ್ಳಿ. ಇಲ್ಲಿ ಹಾಲೇನಾದರೂ ಕಡಿಮೆ ಇತ್ತು ಅಂತಂದರೆ ಮತ್ತೆ ನೀರನ್ನೇ ಸೇರಿಸ್ಕೊಳ್ಳಿ. ಹಾಗೆ ನೆನಪಿರಲಿ, ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡಿಲ್ಲ, ಆಫಲ್ಲೇ ಇದೆ. ದಯವಿಟ್ಟು ಗ್ಯಾಸ್ನ ಆನ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಆಫಲ್ಲೇ ಇಟ್ಕೊಂಡು ನಾನು ಹಾಲನ್ನ ಅಳತೆ ಮಾಡ್ಕೊಳ್ತಿದ್ದೀನಿ. ಒಟ್ಟಲ್ಲಿ 3 ಕಪ್ ಆಗುವಷ್ಟು ಹಾಲನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ 3 ಕಪ್ ಆಗುವಷ್ಟು ಅಳತೆ ಮಾಡಿಕೊಂಡು ಹಾಲನ್ನ ಹಾಕಾದ್ಮೇಲೆ ನಾವು ಇದಕ್ಕೆ ಮತ್ತೆ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಹುರಿದಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಹಾಕಿ ನಾವು ಈ ಗೋಧಿ ಹಿಟ್ಟನ್ನು ಗಂಟುಗಳಾಗದೇ ಇರೋ ರೀತಿಯಲ್ಲಿ ಕಲಿಸ್ತಾ ಬರೋಣ. ನೋಡಿ, ಗ್ಯಾಸ್ನ ಆನ್ ಇಟ್ಟಿಲ್ಲ, ಆಫಲ್ಲೇ ಇದೆ. ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ, ಈ ರೀತಿ ಗಂಟುಗಳಾಗದೇ ಇರೋ ರೀತಿಯಲ್ಲಿ ಒಂದು ಸೌಟು ಅಥವಾ ವಿಸ್ಕರ್ ಇತ್ತು ಅಂದರೆ ಅದರ ಸಹಾಯದಿಂದನೂ ನೀವು ಗಂಟುಗಳಾಗದೇ ಇರೋ ರೀತಿಯಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ಹಾಲಿನ ಜೊತೆಗೆ, ತೆಂಗಿನ ಹಾಲಿನ ಜೊತೆಗೆ ಸೆಟ್ ಆಗಲಿಕ್ಕೆ ಬಿಡೋಣ. ಒಂದು 10 ನಿಮಿಷ ಮುಚ್ಚಿ ಇಟ್ಬಿಡೋಣ. ಈ ಸೈಡಲ್ಲಿ ನಾನು ಅದು ನೆನೆಯೋಷ್ಟರೊಳಗೆ ಒಂದು ತಟ್ಟೆ ತೊಗೊಂಡಿದ್ದೆ. ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಅಪ್ಲೈ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನೋಡಿ, 10 ನಿಮಿಷ ಆಗಿತ್ತು. ಕರೆಕ್ಟಾಗಿ ಗೋಧಿ ಹಿಟ್ಟು ಈ ತೆಂಗಿನ ಹಾಲಿನ ಜೊತೆಗೆ ಸೆಟ್ ಆಗಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 10 ನಿಮಿಷ ಆದರೆ ಸಾಕು. ಇಲ್ಲಿ ಹಿಟ್ಟೇನು ಗಟ್ಟಿಯಾಗಿರೋದಿಲ್ಲ, ನಾರ್ಮಲಾಗೇ ಇರುತ್ತೆ. ಆದರೆ ಒಂದು 10 ನಿಮಿಷ ತೆಂಗಿನ ಹಾಲಿನ ಜೊತೆಗೆ ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೆ. ಇವಾಗ ಕರೆಕ್ಟಾಗಿ ಸೆಟ್ ಆಗಿದೆ. ಇವಾಗ ನೋಡಿ, ಇವಾಗಲೂ ಕೂಡ ಗ್ಯಾಸ್ನ ಆನ್ ಮಾಡಿಲ್ಲ, ಆಫಲ್ಲೇ ಇದೆ. ಇವಾಗ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದಂಥ ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ. ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಕಪ್ಪಿನ ಮೇಲೆ 1/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ಆದರೆ ಇಲ್ಲಿ ನಾನು ತೆಂಗಿನಕಾಯಿ ಹಾಲು ತೆಗೆದಿರೋದ್ರಿಂದ ಅಲ್ಲಿ ಕೂಡ ಸ್ವೀಟ್ ಇರುತ್ತೆ. ಹಾಗಾಗಿ 1 ಕಪ್ಪಿಗೆ 1 ಕಪ್ ಆಗುವಷ್ಟು
ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮತ್ತೆ ಬೆಲ್ಲದ ಜೊತೆಗೆ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಗ್ಯಾಸು ಆಫಲ್ಲೇ ಇರಲಿ, ಆನ್ ಮಾಡ್ಕೊಳ್ಬಾರ್ದು. ಆನ್ ಮಾಡಿದ್ದಾಯಿತು ಅಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ನಾವು ಇದನ್ನೆಲ್ಲನೂ ಕಲಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಹಾಕಿರ್ತಕ್ಕಂಥ ಬೆಲ್ಲ ಕೂಡ ಕರೆಕ್ಟಾಗಿ ಕಲಿತ್ಕೊಂಡಿದೆ. ಗ್ಯಾಸ್ ಆನ್ ಮಾಡಿಟ್ಕೊಂಡಿದ್ದೀನಿ. ಈಗ ಈ ರೀತಿ ಕಲಿಸ್ತಾ ಬರೋಣ. ನೋಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಗಂಟಾಗಬಾರ್ದು, ತಳ ಹಿಡಿಬಾರ್ದು. ಇವಾಗ ಇದು ಗಟ್ಟಿ ಆಗ್ತಾ ಬಂದಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕಲಿಸ್ಕೊಳ್ತಾ ಬರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಅಥವಾ ಗಟ್ಟಿ ಆಗ್ತಿದೆ ಅಂದಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೀತಿ ಬಿಡದೆ ಕೈ ಆಡಿಸ್ತಾ ಬನ್ನಿ. ಒಂದು 10ರಿಂದ 15 ನಿಮಿಷ ಎಲ್ಲಿವರೆಗೂ ಎಣ್ಣೆ ಬಿಟ್ಕೊಳ್ಳಲ್ವೋ ಅಲ್ಲಿವರೆಗೂ ನೀವು ಕಲಿಸ್ತಾನೆ ಇರಬೇಕು. ಯಾವಾಗ ನಾವು ಹಾಕಿರ್ತಕ್ಕಂಥ ತೆಂಗಿನ ಹಾಲಲ್ಲಿರ್ತಕ್ಕಂಥ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ನೋಡ್ತಿದ್ದೀರಲ್ಲ, ಮೊದಲಿಗೆ ಇದ್ದ ಕಲರು ಈಗ ಇಲ್ಲ. ಅಂದರೆ ಹಾಕಿರ್ತಕ್ಕಂಥ ತೆಂಗಿನ ಹಾಲು ಎಣ್ಣೆ ಬಿಟ್ಕೊಂಡಿದೆ. ಇಷ್ಟೇ ಎಣ್ಣೆ ಸಾಕು ನಿಮಗೆ. ಮತ್ತೆ ಇಲ್ಲಿ ತುಪ್ಪ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದರೆ ಬಳಸಿರೋದು ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲು. ಹಾಗಾಗಿ ಇವಾಗ ನೋಡಿ, ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಬೆಲ್ಲದಿಂದ ಮಾಡ್ತಕ್ಕಂಥ ಸ್ವೀಟಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಈಗ ಬೇಕು ಅಂತಂದರೆ ನೀವು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ. ತಳ ಕೂಡ ಒಂದು ಸ್ವಲ್ಪನೂ ಹಿಡ್ದಿರೋದಿಲ್ಲ. ಈ ರೀತಿ ರೆಡಿ ಮಾಡಿಕೊಂಡು ಇವಾಗ ಇದು ರೆಡಿಯಾಗಿದೆ. ಇಷ್ಟ ಕನ್ಸಿಸ್ಟೆನ್ಸಿಯಲ್ಲಿದ್ದಾಗಲೇ ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ರೆಡಿ ಮಾಡಿರ್ತಕ್ಕಂಥ ಅಂದರೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇಟ್ಕೊಂಡಿರ್ತಕ್ಕಂಥ ಪ್ಲೇಟಿಗೆ ನಾನು ಹಾಕ್ಕೊಳ್ತಿದ್ದೀನಿ. ತೀರಾ ಗಟ್ಟಿಯಾದಾಗ, ಗಟ್ಟಿ ಮಾಡಿಕೊಂಡು ನಾವು ಹಾಕ್ಕೊಳ್ಳೋಕೆ ಹೋದಾಗ ಸ್ಪ್ರೆಡ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ತಿಳಿ ಇದ್ದಾಗಲೇ ಹಾಕ್ಕೊಳ್ಳಿ. ಆದರೆ ಎಣ್ಣೆ ಬಿಟ್ಕೊಂಡಾದಮೇಲೆ ಹಾಕ್ಕೊಳ್ಬೇಕು. ಅಂದರೆ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಒಂದು ತಟ್ಟೆಗಾದರೂ ಹಾಕ್ಕೊಳ್ಳಿ, ಅಥವಾ ಕೇಕ್ ಟಿನ್ ಇತ್ತು ಅಂತಂದರೆ ಅದಕ್ಕಾದರೂ ಹಾಕ್ಕೊಳ್ಬೋದು, ಅಥವಾ ಒಂದು ಬಟ್ಲಿಗಾದ್ರೂ ಒಂದು ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಹಾಕ್ಕೊಳ್ಬೋದು. ಇವಾಗ ಇದನ್ನು ನಾನು ಅರ್ಧ ಪ್ಲೇಟಿಗೆ ಅಥವಾ ಅರ್ಧ ತಟ್ಟೆಗೆ ಮಾತ್ರ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪವಾಗಿ ಬರಲಿ ಅನ್ನೋದಕ್ಕೋಸ್ಕರ. ಇವಾಗ ಇದನ್ನು ನಾವು ಸ್ಪ್ರೆಡ್ ಮಾಡ್ತಾ ಹೋಗೋಣ. ನೋಡ್ತಿರ್ಬೋದು ನೀವು ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಆ ತೆಂಗಿನ ಹಾಲಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಇದು. ಇವಾಗ ನೋಡಿ, ಅಕಸ್ಮಾತ್ ನಿಮಗೆ ಈ ರೀತಿ ಸ್ಪ್ರೆಡ್ ಮಾಡುವಾಗ ಬರಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಸ್ಪೂನಿಗೆ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಬನ್ನಿ. ಈಗ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಡ್ರೈ ಫ್ರೂಟ್ಸ್ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗಿದು ರೆಡಿಯಾಗಿದೆ. ಇದನ್ನು ನಾವು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ಸೆಟ್ಟಾಗಿ ಹಾಕ್ಬಿಡೋಣ. ಕರೆಕ್ಟಾಗಿ ಸೆಟ್ ಆಗಲಿ. ನೋಡಿ, ಈಗ ರೆಡಿಯಾಗಿದೆ. 1 ಗಂಟೆವರೆಗೂ ಇದನ್ನು ನಾವು ಬಿಟ್ಬಿಡೋಣ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆವರೆಗೂ ಆದ್ರೂ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಇದನ್ನು ಬಿಡಬೇಕಾಗುತ್ತೆ. ಇವಾಗ ನೋಡಿ, 1 ಗಂಟೆ ನಾನು ಬಿಟ್ಕೊಂಡಿದ್ದೆ. ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಅಂದರೆ ತಳದಲ್ಲಿ ನಾವು ತುಪ್ಪ ಹಚ್ಚಿರೋದ್ರಿಂದ ಬಿಟ್ಕೊಂಡಿರುತ್ತೆ. ಮೇಲ್ಗಡೆ ಯಾವುದೇ ರೀತಿಯ ತುಪ್ಪ ಹಚ್ಚದೇ ಇದ್ದರೂ ಬಳಸದೇ ಇದ್ದರೂ ಕೂಡ ಕರೆಕ್ಟಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಇವಾಗ ನೀವು ಒಂದು ನೈಫ್ ಸಹಾಯದಿಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ, ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಬೆಲ್ಲದ ಹಲ್ವಾ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಪಾಕದ ಅವಶ್ಯಕತೆಯೂ ಇರೋದಿಲ್ಲ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ಮನೆಯಲ್ಲಿ ಏನಾದರೂ ಕಾಯಿ ಜಾಸ್ತಿ ಉಳಿದಿತ್ತು ಅಂತಂದರೆ ಈ ರೀತಿ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ನಾನು ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಕಟ್ ಮಾಡುವಾಗಲೇ ಪೀಸ್ಗಳಾಗಿ ಬೇರ್ಪಟ್ಕೊಂಡಿರುತ್ತೆ. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪನೂ ಅಂಟೋದಿಲ್ಲ. ಆದರೆ ಮಾಡುವಾಗ ಎಣ್ಣೆ ಬಿಟ್ಕೊಳ್ಳೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರುಗಿಸ್ತಾ ಬರಬೇಕು. ಅಂದಾಗ ಮಾತ್ರ ಈ ರೀತಿ ಹಲ್ವಾ ರೆಡಿಯಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬಾರ್ದು, ಯಾಕಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ರೆಡಿ ಮಾಡಿದಾಗ ಈ ರೀತಿ ಹಲ್ವಾ ರೆಡಿಯಾಗಿರುತ್ತೆ. ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ರೆಸಿಪಿನ ನಾವು ಮಾಡ್ಕೊಳ್ಬೋದು. ಹಾಲನ್ನ ತಗೊಳ್ಳೋದು ಒಂದೇ ಕೆಲಸ. ಹಾಲು ತೆಗೆದಾದ್ಮೇಲೆ ತುಂಬಾ ಸಿಂಪಲ್ಲಾಗಿ, ಇನ್ಸ್ಟೆಂಟಾಗಿ ಒಂದು 15ರಿಂದ 20 ನಿಮಿಷದಲ್ಲಿ ಈ ಒಂದು ಹಲ್ವಾನ ಮಾಡ್ಕೊಳ್ಬೋದು. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತಕ್ಕಂಥ ಒಂದು ಹಲ್ವಾ. ಹಾಗೆ ಡ್ರೈ ಫ್ರೂಟ್ಸ್ನ ನೀವು ಬೇಕು ಅಂದರೆ ಹಿಟ್ಟನ್ನ ಕಲಿಸುವಾಗಲೂ ಕೂಡ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಆಯ್ಲಿ ಬಿಟ್ಕೊಂಡಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಹಲ್ವಾ ರೆಡಿಯಾಗಿರುತ್ತೆ. ಇದನ್ನು ನಾನು ಎಲ್ಲನೂ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲೇ ಇರತಕ್ಕಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಹಲ್ವಾ ರೆಸಿಪಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಬೆಲ್ಲದ ಹಲ್ವಾ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಗೋಧಿ ಹಿಟ್ಟಿನ ಹಲವಾರು ರೀತಿಯ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.